ವಾವ್ ಸೂಪರ್ ಸೂಪರ್. ನಮಗೆ ಯಾವಾಗೂ ಫೋನ್ಪೇನಲ್ಲಿ ಈ ಕೂಪನ್ ಕಾರ್ಡ್ಗಳೇ ಸಿಗ್ತಾಯಿತ್ತು ಯಾವಾಗಲೂ. ಇವಾಗ ನಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗ್ತಾಯಿದೆ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕ್ಯಾಶ್ ಬ್ಯಾಕ್ ಸಿಗ್ತಾಯಿದೆ. ಒಳ್ಳೆ ಅಪ್ಡೇಟ್ ಬಂದಿದೆ. ಅದು ಹೇಗೆ ಕ್ಯಾಶ್ ಬ್ಯಾಕ್ ನಾವು ತೊಗೊಳೋದು, ಅದು ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದು ಹೇಗೆ ನಾವು ಒಂದು ಕ್ಯಾಶ್ ಬ್ಯಾಕ್ನ ಅರ್ನ್ ಮಾಡೋದು ಮತ್ತು ಅದು ಹೇಗೆ ನಮಗೆ ಯೂಸ್ ಆಗುತ್ತೆ ಅದೆಲ್ಲನೂ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಸಿಂಪಲ್ಲು ನಿಮ್ಮ ಒಂದು ಮೊಬೈಲ್ನಲ್ಲಿ ಫಸ್ಟು ಫೋನ್ಪೇ ಓಪನ್ ಮಾಡ್ಕೊಳ್ಳಿ. ಫೋನ್ಪೇ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಹಂಗೆ ಸ್ಕ್ರೋಲ್ ಔಟ್ ಮಾಡಿದ್ರೆ ಇಲ್ಲಿ ರಿವಾರ್ಡ್ಸ್ ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 8 ಸೇವ್ಡ್ ರಿವಾರ್ಡ್ಸ್ ಅಂತ ವ್ಯೂ ಆಲ್ ಕೊಡಿ. ನಾನು ಇಲ್ಲಿವರೆಗೆ 8 ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. 8 ಟ್ರಾನ್ಸಾಕ್ಷನ್ನ ಇಲ್ಲಿ ಸ್ಕ್ರೀನ್ ಶಾಟ್ ಬಂದಿದೆ, ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಸೊ ಇದಕ್ಕೆ ಮುಂಚೆಲ್ಲ ನಾನು ಅರ್ನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಪೆಂಡಿಂಗ್ ವೀಡಿಯೋ ಮಾಡೋದಕ್ಕೋಸ್ಕರ ಇದನ್ನ ಅರ್ನ್ ಮಾಡಿದ್ರೆ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಒಂದು ತೊಗೊತಾ ಇದ್ದೀನಿ. ಇದರಲ್ಲಿ ಎಷ್ಟು ಬರುತ್ತೆ ನೋಡೋಣ. ಜಸ್ಟ್ ಹಿಂಗೆ ಅಂದರೆ ಸಾಕು. ನಾವು ಎಷ್ಟೆಷ್ಟು ಅಮೌಂಟ್ ಬಿಗ್ ಅಮೌಂಟ್ ಮಾಡಿದಷ್ಟು ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ₹1 ಬಂತು. ಸೊ ನೆಕ್ಸ್ಟ್ ಒಂದು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಎಷ್ಟು ಬರುತ್ತೆ ನೋಡೋಣ. ಜಾಸ್ತಿ ಅಮೌಂಟ್ ಮಾಡಿದಷ್ಟು ಜಾಸ್ತಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದರಲ್ಲಿ 1.5 ಬಂತು. ಸೊ ನೆಕ್ಸ್ಟ್ ಒಂದು ನೋಡೋಣ, ನೆಕ್ಸ್ಟ್ ಒನ್ನಲ್ಲಿ ಎಷ್ಟು ಬರುತ್ತೆ ಅಂತ. ಸೊ ಇದರಲ್ಲಿ ₹2 ಬಂದಿದೆ. ಸೊ ನೆಕ್ಸ್ಟು ಇನ್ನೊಂದು ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ ಇದರಲ್ಲೂ ₹2 ಬಂದಿದೆ. ಸೊ ಇದನ್ನು ಹೇಗೆ ನಾವು ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ, ನೋಡ್ತಾ ಇರಿ ಲಾಸ್ಟ್ವರೆಗೂ. ಯಾರೂ ಸ್ಕಿಪ್ ಮಾಡಬೇಡಿ, ಒಂದು ಕ್ಲಾರಿಟಿ ಸಿಗುತ್ತೆ ಎಲ್ಲರಿಗೂ. ಸೊ ಇದರಲ್ಲಿ ₹2 ಬಂದಿದೆ. ಸೊ ನೆಕ್ಸ್ಟ್ ಒನ್ನು. ಸೊ ಇದರಲ್ಲಿ ಎಷ್ಟಿದೆ? ₹2 ಇದೆ ಇದರಲ್ಲೂ. ಸೊ ನೆಕ್ಸ್ಟ್ ಒನ್ನು 8 ಇದ್ದಿದ್ದು 6 ಆಯಿತು, ಇದು 7ನೇದು ₹4 ಬಂದಿದೆ ಇದರಲ್ಲಿ. ಸೊ ನೆಕ್ಸ್ಟ್ ಒನ್ನು ಇದರಲ್ಲಿ ಎಷ್ಟು ಬರುತ್ತೆ ನೋಡೋ. ಬಿಗ್ ಅಮೌಂಟ್ ಇದ್ದರೆ 100, 150, 200 ಗಂಟ ಬರುತ್ತೆ. ಸೊ ಇನ್ನೂ ಒಂದಿದೆ, ಇದರಲ್ಲಿ ಎಷ್ಟಿದೆ ನೋಡೋಣ. ಇದರಲ್ಲಿ ₹1.5 ಬಂತು. ಸೊ ನೆಕ್ಸ್ಟು ಇದು ಅಮೌಂಟೆಲ್ಲ ಎಲ್ಲಿರುತ್ತೆ ಅಂತ ತೋರಿಸ್ತೀನಿ ನೋಡಿ, ಹಾಗೆ ಒಂದು ನಿಮಿಷ ನೋಡಿ. ಇಲ್ಲಿ ಕೆಳಗಡೆ ಗಿಫ್ಟ್ ಕಾರ್ಡ್ ಅಂತಿದೆ ನೋಡಿ ಇಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ 16.50 ಪೈಸೆ ಇದೆ. ಸೊ ಇದನ್ನು ನಾವು ಇಲ್ಲಿ ಕ್ಲೈಮ್ ನೌ ಅಂತಿದೆಯಲ್ಲ, ಕ್ಲೈಮ್ ನೌ ಕೊಟ್ಟು ಇಲ್ಲಿ ಗಿಫ್ಟ್ ಕಾರ್ಡು ಪಿನ್ ಹಾಕೋಬೋದು. ಬಟ್ ಇದು ಯಾರ ಹತ್ರನೂ ಇರೋಲ್ಲ. ನಾವು ಯಾವುದಾದ್ರೂ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇದೇನಂದರೆ, ಇವಾಗ ನಾವು ಯಾವುದಾದ್ರು ಕರೆನ್ಸಿ ಹಾಕ್ತೀವಿ, ಕರೆನ್ಸಿ ಹಾಕಬೇಕಾದ್ರೆ ಅದು ಅಷ್ಟು ಅಮೌಂಟು ಮೈನಸ್ ಆಗಿ ಡಿಡಕ್ಟ್ ಆಗುತ್ತೆ. ಅಥವಾ ಯಾವುದಾದ್ರು ಶಾಪಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಸೊ ಸಿಂಪಲ್ ಯಾರಿಗಾದ್ರೂ ಹೋಗಿ ಇವಾಗ ಬಿಲ್ ಪೇ ಮಾಡ್ತಾಯಿದ್ರೆ ಅಂದರೆ ನಾವು ಇಲ್ಲಿ ಯಾವ್ದು ಗಿಫ್ಟ್ ಕಾರ್ಡಲ್ಲಿ ನಮ್ಮ ಹತ್ರ ಇವಾಗ 100, 150, 200 ಇರುತ್ತೆ, ಅಷ್ಟು ಮೈನಸ್ ಆಗಿ ಬರುತ್ತೆ. ಇದರ ಎಕ್ಸಾಂಪಲ್ ನಾನು ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಿಮಗೆ ಕ್ಲಾರಿಟಿ ಬರೋದಕ್ಕೋಸ್ಕರ. ನಾನು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಸೊ ನಾನು ಪೇ ಮಾಡಬೇಕಾದ್ರೆ ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ನಿಮಿಷ ಆಗಿರಿ, ಸ್ಕ್ರೀನ್ಶಾಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಸ್ಕ್ರೀನ್ಶಾಟ್, ವೆರಿ ಸ್ಕ್ರೀನ್ಶಾಟ್ ಓಕೆ, ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ಕ್ಯಾಶ್ ಬ್ಯಾಕು ಫೋನ್ಪೇ ಗಿಫ್ಟ್ ಅನ್ನೋ ₹29 ಇತ್ತು ನನ್ನ ಹತ್ರ. ಸೊ ನಾನು ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಪೇ 140 ಇದೆಯಲ್ಲ, ಈ ಪೇ 140 ಮಾಡಬೇಕಾದ್ರೆ 29 ಮೈನಸ್ ಆಗಿ 111 ಪೇ ಆಗ್ತಾಯಿತ್ತು. ಸೊ ಇದು ನಮಗೆ ₹29 ನಮಗೆ ಸೇವ್ ಆಯಿತು. ಅಲ್ಲಿ 140ನೇ ಕ್ರೆಡಿಟ್ ಆಗುತ್ತೆ ಅವ್ರಿಗೆ ಅಕೌಂಟ್ಗೆ, ನಾವು ಏನು ಅಂಗಡಿಯಲ್ಲಿ ಪೇ ಮಾಡ್ತೀವೋ. ಸೊ ನಮ್ಮ ಅಕೌಂಟಲ್ಲಿ 111 ಕಟ್ಟಾಯಿತು, ₹29 ಕ್ಯಾಶ್ ಬ್ಯಾಕ್ ಅಕೌಂಟಿಂದ ಕಟ್ಟಾಯಿತು. ಸೊ ಈ ಥರ ಯೂಸ್ಫುಲ್ ಆಗುತ್ತೆ. ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ, ಇದನ್ನು ಸೇವ್ ಮಾಡ್ಕೊಳ್ಳಿ. ಜಾಸ್ತಿ ಟ್ರಾನ್ಸಾಕ್ಷನ್ ಆದಷ್ಟು ಜಾಸ್ತಿ ಅಮೌಂಟು ಕ್ಯಾಶ್ ಬ್ಯಾಕ್ ಬರುತ್ತೆ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೊಂದು ಸ್ವಲ್ಪ ಮೋಟಿವೇಶನ್ ಬರುತ್ತೆ, ಜಾಸ್ತಿ ಲೈಕ್ ಬಂದರೆ, ಜಾಸ್ತಿ ಜನ ಸಬ್ಸ್ಕ್ರೈಬ್ ಬಂದರೆ. ಸೊ ಜೈ ಹಿಂದ್, ಒಂದೇ ಮಾತ್ರ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು.